ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇದು ಆಕ್ಚುಲಿ ಗುರುವಾರದ ವ್ಲಾಗ್ ಆಗಿರುತ್ತೆ. ನನಗೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ವರ್ಕ್ ಇರೋದ್ರಿಂದ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗೋಯ್ತು. ಸೊ ಲಾಸ್ಟ್ ಟು ವಿಡಿಯೋನ ನಾನು ಮುಂಚೆನೇ ಎಡಿಟ್ ಮಾಡಿ ಇಟ್ಟಿದ್ದೆ, ಬಟ್ ಹಾಕಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಿನ್ನೆ ಮೊನ್ನೆ ಹಾಕಿದ್ದೀನಿ. ಸೊ ಇನ್ಮೇಲೆ ಡೈಲಿ ವ್ಲಾಗ್ ಥರ ವ್ಲಾಗ್ಸ್ ಹಾಕ್ತಾ ಹೋಗ್ತೀನಿ. ಇವತ್ತು ಆಕ್ಚುಲಿ ಗುರುವಾರ ಆಗಿರೋದ್ರಿಂದ ನಾನು ನಮ್ಮ ಹಸ್ಬೆಂಡು ಮಾರ್ನಿಂಗ್ ಹೊತ್ತು ಟಿಫನ್ ಮಾಡಲ್ಲ. ಅದಕ್ಕೋಸ್ಕರ ಟಿಫನ್ ಏನು ರೆಡಿ ಮಾಡ್ಕೊತಿರ್ಲಿಲ್ಲ. ಮಾರ್ನಿಂಗ್ ಬೆಳಿಗ್ಗೆನೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಬಂದೆ. ನಾವಿಬ್ರು ಒಂದೊತ್ತಿನ ಉಪವಾಸ ಅಷ್ಟೇ ಇರೋದು. ಬೆಳಿಗ್ಗೆ ಹೊತ್ತು ಟಿಫನ್ ಏನು ಮಾಡಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನು ಮಧ್ಯಾಹ್ನದ ಮೇಲೆ ಊಟ ಮಾಡ್ಕೊತೀವಿ ಡೈರೆಕ್ಟು. ಸೊ ಪ್ರಸಾದನೂ ಅಷ್ಟೇನೆ ಒಂದೇ ಥರ ಮಾಡ್ತೀನಿ ಅಂತೇನಿಲ್ಲ. ಪ್ರತಿ ವಾರ ಡಿಫ್ರೆಂಟಾಗಿ ಮಾಡ್ತೀನಿ. ದೇವ್ರಿಗೆ ನೈವೇದ್ಯ ಇಟ್ಟಂಗೂ ಆಗುತ್ತೆ, ಮತ್ತು ವಾರದಲ್ಲಿ ಒಂದು ದಿವಸ ಸ್ವೀಟ್ ತಿನ್ನಂಗೂ ಆಗುತ್ತೆ ಅಂತ. ಸೊ ಇವತ್ತು ಸಖತ್ ಈಸಿಯಾಗಿ ಆಗಲಿ, ಮತ್ತು ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬೇಗ ಆಗೋವಂಥದ್ದು ಮಾಡೋಣ ಅಂದ್ಬಿಟ್ಟು ಕೇಸರಿ ಬಾತ್ ಮಾಡ್ಕೊತಿದ್ದೆ. ಆಲ್ಮೋಸ್ಟ್ ಈ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸಖತ್ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಜಸ್ಟ್ ನಾನು ಒಂದು ಸ್ವಲ್ಪ ಮಾಡ್ಕೊತಿದ್ದೆ, ಬಿಕಾಸ್ ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ ಆಗಿರೋದ್ರಿಂದ, ಮತ್ತು ನಮ್ಮ ಮನೇಲಿ ತುಂಬ ಕಮ್ಮಿ ಜನ ಇರೋದ್ರಿಂದ ಒಂದು ಚಿಕ್ಕ ಬೌಲಲ್ಲಿ ನಾನು ಸ್ವೀಟ್ ಮಾಡ್ಕೊಂಡಿದ್ದೆ ಅಷ್ಟೇನೆ, ದೇವರಿಗೆ ನೈವೇದ್ಯಕ್ಕೋಸ್ಕರ. ಸೊ ಇಲ್ಲಿ ನಾನು ಕೇಸರಿ ಬಾತ್ ಏನಿಲ್ಲ, ಜಸ್ಟು ರವೆ ಹುರ್ಕೊಂಬಿಟ್ಟು ದ್ರಾಕ್ಷಿ ಗೋಡಂಬಿ ಹುರ್ಕೊಂಬಿಟ್ಟು ಅದಕ್ಕೆ ರವೆನ ಹಾಕ್ಕೊಂಡು, ಮತ್ತು ಒಂದು ಸ್ವಲ್ಪ ನಾವು ಎಷ್ಟು ರವೆ ಇಟ್ಟಿರ್ತೀವೋ ಅದು ಡಬಲ್ ಅಷ್ಟು ನೀರನ್ನ ಕುದಿಸ್ಕೊಳಕ್ಕಿಟ್ಟೆ. ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕುದಿಸಿದ್ರೆ ಆಗೋಯ್ತು. ಏಲಕ್ಕಿ ಫ್ಲೇವರ್ಗೆ ಹಾಕ್ಕೊಬೇಕು ಅಷ್ಟೇ. ಸಖತ್ ಈಸಿಯಾಗಿ ಆಗೋಗುತ್ತೆ ಕೇಸರಿ ಬಾತು. ಸೊ ಕೇಸರಿ ಬಾತನ್ನ ನೈವೇದ್ಯ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಹೇಳಬೇಕು ಅಂದರೆ ಟೇಸ್ಟು. ಇದಕ್ಕೆ ಪೈನಾಪಲ್ಲು ಅಥವಾ ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಆ ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ದೇವರಿಗೆ ಇಟ್ಟಿದ್ನಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮತ್ತು ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಸೊ ಈ ಚಿಕ್ಕ ಪುಟಾಣಿ ಬಕೆಟ್ ತಗೊಂಬಂದಿದ್ದೀನಿ ನಾನು ದೇವ್ರ ಮುಂದೆ ನೈವೇದ್ಯ ಇಕ್ಕೋಣ ಅಂತ. ಇವಾಗ ನಾವು ಯೂಸ್ ಮಾಡೋದು ನಾರ್ಮಲ್ ಬಟ್ಲಲ್ಲಿ ಇಕ್ಕಿದ್ರೆ ನಾವು ಏನಕ್ಕೂ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ಬಕೆಟ್ ತೊಗೊಂಬಂದಿದ್ದೀನಿ ದೇವ್ರ ಮನೇಲಿ ಇಡೋಕ್ಕೋಸ್ಕರನೇ. ಪ್ರಸಾದನ ನಾನು ಪ್ರತಿ ವೀಕ್ ಮಾಡ್ತೀನಿ ಅದನ್ನೆಲ್ಲ ಪ್ರಸಾದಗಳನ್ನ, ಅದಕ್ಕೋಸ್ಕರ. ಸೊ ಪುಟಾಣಿಗೆ ಚೆನ್ನಾಗಿತ್ತು ಬಕೆಟ್ಟು ಅಂತ ತಗೊಂಡೆ. ಮತ್ತು ಇದನ್ನ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಇನ್ನೇನು ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಗುರುವಾರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನಾವು ರಾಯರ ಮಠಕ್ಕೆ ಹೋಗಿ ಬಂದಾಗಿಂದ ಫಸ್ಟಿಂದನೂ ನಾವು ಗುರುವಾರದ ಹೊತ್ತು ನಾನ್ ವೆಜ್ ತಿಂತಾ ಇರಲಿಲ್ಲ. ನಾನು ಒನ್ ಟೈಮ್ ಅಷ್ಟೇ ಮಂತ್ರಾಲಯಕ್ಕೆ ಹೋಗಿರೋದು. ಸೊ ಅಲ್ಲಿಂದ ಬಂದಮೇಲಂತೂ ಕಂಟಿನ್ಯೂಸ್ ಆಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೀನಿ. ನಮ್ಮ ಮನೆ ಹತ್ರ ಯಾವುದು ರಾಘವೇಂದ್ರ ಟೆಂಪಲ್ ಇಲ್ಲ. ನಮ್ಮ ಮನೆಯಿಂದ ತುಂಬ ದೂರ ಇದೆ. ಹೇಳ್ಬೇಕಂದ್ರೆ ಒಂದು 45 ಮಿನಿಟ್ಸ್ ಜರ್ನಿ ಆಗುತ್ತೆ. ನಾವು ಯಾವ್ದನ ರಾಘವೇಂದ್ರ ಟೆಂಪಲ್ಗೆ ಹೋಗ್ಬೇಕಂದ್ರೆ ಒಂದು ಕೆಂಗೇರಿ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದೂರ ಇದೆ, ಅದು ಹೆಸರು ಗೊತ್ತಿಲ್ಲ, ಬಟ್ ಅಲ್ಲಿಗೆ ನಾವು ಹೋಗ್ತಾ ಇರ್ತೀವಿ. ಇವಾಗ ರಾಯರದು ಏನನ ವಿಶೇಷ ದಿನಗಳಿದ್ರೆ ತುಂಬ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, 45 ಮಿನಿಟ್ಸ್ ಹೋಗೋಕ್ಕೆ ಬೇಕು ನಮಗೆ. ಮತ್ತು ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಕಳಿಯೋಕ್ಕೂ ಆಗಲ್ಲ, ಬಿಕಾಸ್ ಇವ್ರಿಗೆ ಕೆಲಸ ಇರೋದ್ರಿಂದ ಜಾಸ್ತಿ ಟೈಮ್ ಇರೋಕ್ಕೂ ಆಗಲ್ಲ, ಮತ್ತೆ ಬಂದುಬಿಡ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಪಕ್ಕದಲ್ಲೇ ನಮಗೆ ಸಾಯಿಬಾಬಾ ಟೆಂಪಲ್ ಇದೆ. ಅದಕ್ಕೆ ಒಂದು 15 ಮಿನಿಟ್ಸ್ ಸಾಕಾಗುತ್ತೆ. ಸೊ ಅಲ್ಲೇ ಡೈಲಿ ಹೋಗ್ಬಿಟ್ಟು ಬರ್ತೀವಿ ನಾವು ವೀಕ್ಲಿ. ಹೇಳ್ಬೇಕಂದ್ರೆ ಇದು ಗುರುವಾರ ಸಾಯಿಬಾಬಂಗೂ ವಿಶೇಷವಾಗಿ ಪೂಜೆ ಮಾಡ್ತಾರೆ, ಮತ್ತು ರಾಘವೇಂದ್ರ ಸ್ವಾಮಿಗೂ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಸೊ ಅವತ್ತು ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಪುಣ್ಯ ಅಂತ ಹೇಳ್ಬೋದು. ನನಗೆ ಸಖತ್ತು ಕಾಮ್ನೆಸ್ ಕೊಡುತ್ತೆ. ನಾನು ಮದುವೆ ಮುಂಚೆ ದೇವಸ್ಥಾನ ಅಂತಲೇ ಹೋಗ್ತಿರ್ಲಿಲ್ಲ. ಇವ್ರ ಮದುವೆ ಆದಾಗಿಂದ ಎಲ್ಲ ದೇವಸ್ಥಾನಗಳನ್ನ ಸುತ್ತೋದೇ ಆಗೋಗಿದೆ. ಸೊ ಅದೊಂಥರ ಪಾಸಿಟಿವ್ ವೈಬ್ ಸಿಗುತ್ತಲ್ವ, ಅದಕ್ಕೋಸ್ಕರ. ಸೊ ಅವಾಗ ತಾನೇ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದ್ರು, ನಾವು ಅವಾಗಲೇ ಹೋದ್ವಿ. ಸೊ ಅವರು ಪ್ರಸಾದಗೆಲ್ಲ ಏನು ತೀರ್ಥ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಿದ್ರು. ಇದಾದ್ಮೇಲೆ ಅಲ್ಲೇ ಭಜನೆ ಕೂಡ ಮಾಡಿಸ್ತಿದ್ರು. ಸೊ ನಾವು ಹೋದಾಗೆಲ್ಲ ಮಾಡ್ತಾ ಇರ್ತೀವಿ, ಆ ಟೈಮಲ್ಲೇ ಹೋಗ್ತೀವಿ ಹೇಳ್ಬೇಕು ಅಂದರೆ ಅಷ್ಟು. ಶ್ರೀ ಸಾಯಿ ಸೀತಾರಾಮಾಂಜನೇಯ ಮಹಾರಾಜ್ ಕಿ ಜೈ. ಓಂ ಪ್ರಾಣಾಯ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ವ್ಯಾನಾಯ
ಭಜನೆ ಮತ್ತೆ ಪೂಜೆ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಪಲಾವ್ ಕೊಡ್ತಾ ಇದ್ರು ಪ್ರಸಾದ, ತುಂಬಾ ಚೆನ್ನಾಗಿತ್ತು. ಸೊ ನಾವು ಹಾಗೆ ಕೈ ಮುಕ್ಕೊಂಡು ಮನೆಗೆ ಹೊರಟ್ವಿ. ನಾವು ಮನೆಗೆ ಬರೋಷ್ಟೊತ್ತಿಗೆ ಒಂದು 9:30 ಮೇಲೇನೋ ಆಗೋಗ್ಬಿಟ್ಟಿತ್ತು. ಸೊ ಅವ್ರಿಗೆ ಆಫೀಸ್ಗೆ ತುಂಬಾ ಲೇಟ್ ಆಗೋಯ್ತು ಅಂದ್ಬಿಟ್ಟು, ಸರಿ ನಾನು ಹೊರಡ್ತೀನಿ, ಮಧ್ಯಾಹ್ನ ಊಟನ ಅಲ್ಲೇ ಮಾಡ್ಕೊಂತೀನಿ ಅಂದ್ರು. ಸರಿ ಓಕೆ, ಇನ್ನೇನು ಟೈಮ್ ಆಗೋಗಿದೆ ಅಂದ್ಬಿಟ್ಟು ಸರಿ ಓಕೆ ಅಂದೆ. ಆಮೇಲೆ ನಾನು ಬಂದ್ಬಿಟ್ಟು ನಮ್ಮ ಮಾವಂಗೆ ಒಂದು ಸ್ವಲ್ಪ ದೋಸೆ ಚಟ್ನಿ ಹಾಕ್ಕೊಟ್ಟಿದ್ದೆ. ಅವರು ನಾಷ್ಟ ಮಾಡ್ಕೊಂಡು ಮಲ್ಕೊಂಡಿದ್ರು. ಸೊ ನಾನು ಇನ್ನೇನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ, ಅದು ನೈಟ್ಗೂ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮ ಮನೇಲೇನೆ ನುಗ್ಗೆಕಾಯಿ ಬೆಳೆದಿತ್ತು. ಸೊ ಅವ್ರು ಕಿತ್ಕೊಂಬಂದು ಆವಾಗ ತಾನೇ ಫ್ರೆಶ್ ಆಗಿ ಇಟ್ಟಿದ್ರು. ಸೊ ಅದರಿಂದನೇ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸಖತ್ತಾಗುತ್ತೆ ಈ ತರ ಸಾಂಬಾರ್ ಮಾತ್ರ ಮಾಡಿದ್ರೆ. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಒಂದ್ಸಲಿ ತಿನ್ನೋರು ಇನ್ನೊಂದ್ಸಲಿ ನಿಜವಾಗ್ಲೂ ಹಾಕಿಸ್ಕೊಂಡ್ ತಿಂತಾರೆ. ನಾನ್ ಮಾಡೋ ಸಾಂಬಾರ್ಗಳಲ್ಲಿ ನಮ್ಮ ಹಸ್ಬೆಂಡ್ಗೆ ಈ ಸಾಂಬಾರ್ ಸಖತ್ ಇಷ್ಟ. ಈ ನುಗ್ಗೆಕಾಯಿಯಿಂದ ಸಾಂಬಾರ್ ಮಾಡೋದು ಸಖತ್ ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿ ಮನೆಯಲ್ಲೂ ಅಷ್ಟೇನೆ, ನಮ್ಮ ಮಮ್ಮಿಗೂ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಮಾಡು ಅಂತ ಇರ್ತಾರೆ ಯಾವಾಗನ ಬಂದಾಗ. ಸೊ ಫಸ್ಟ್ ಏನಿಲ್ಲ, ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಕಡಾಯಿ ಇಟ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಒಗ್ಗರಣೆ ಹಾಕೊಂತ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಮತ್ತೆ ಸ್ವಲ್ಪ ಈರುಳ್ಳಿ ಫುಲ್ಲು ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಟೊಮೊಟೊ ಇಷ್ಟನ್ನ ಹಾಕೊಂಡು ಸ್ವಲ್ಪ ಅದು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಅದಾದ್ಮೇಲೆ ನಾವು ನುಗ್ಗೆಕಾಯಿನ ಬೇಯಿಸಿ ಇಟ್ಟಿರ್ತೀವಲ್ವ, ಆ ನುಗ್ಗೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಲಿ. ಸೊ ಈ ತರ ಮಾಡೋದ್ರಿಂದ ಟೇಸ್ಟ್ ಹೇಳಿಲ್ವಾ ಡಬಲ್ ಆಗುತ್ತೆ ಅಂತ. ಸೊ ನುಗ್ಗೆಕಾಯಿನ ಈ ಎಣ್ಣೆಲೆ ಹುರ್ಕೊಬೇಕಾಗುತ್ತೆ. ಸೊ ಅವಾಗ ಮಾತ್ರ ಸಖತ್ತಾಗಿರುತ್ತೆ ಹೇಳ್ಬೇಕಂದ್ರೆ ಸಾಂಬಾರು. ನೀವು ಟ್ರೈ ಮಾಡ್ಬಿಟ್ಟು ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಚೆನ್ನಾಗಾಗಿಲ್ಲ ಅಂದ್ರೆ. ಸೊ ಫಸ್ಟು ಎಲ್ಲ ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ನಾನು ನುಗ್ಗೆಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಸಾಂಬಾರ್ ಪುಡಿ ಹಾಕೊಂತ ಇದ್ದೀನಿ. ನಾನು ಇಲ್ಲಿ ಒಂದು 2 ಸ್ಪೂನ್ ಸಾಂಬಾರ್ ಪುಡಿ ಹಾಕೊಂತ ಇದ್ದೀನಿ. ನೀವು ಖಾರ ನಿಮ್ಮ ಮನೇಲಿ ಹೇಗಿರುತ್ತೋ ಅದನ್ನ ನೋಡಿ ಹಾಕೊಳ್ಳಿ. ಸೊ ಇದು ಹಾಕೊಂಡಾದ್ಮೇಲೆ ಸಾಂಬಾರ್ ಪುಡಿನೂ ಒಂದ್ ಸ್ವಲ್ಪ ನಾನಿಲ್ಲಿ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ಕಮ್ಮಿ ಇರೋದ್ರಿಂದ ಖಾರದ ಪುಡಿನೂ ಹಾಕೊಂತ ಇದ್ದೀನಿ. ನಿಮ್ಗೆ ಅದೇ ಹೇಳುದ್ನಲ್ಲ, ನಿಮ್ಮ ಮನೇಲಿ ಸಾಂಬಾರ್ ಪುಡಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಸಾಂಬಾರ್ ಪುಡಿನೇ ಸಾಕಾಗುತ್ತೆ. ನಂಗೆ ಇಲ್ಲಿ ಒಂದ್ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಖಾರದ ಪುಡಿ ಎಕ್ಸ್ಟ್ರಾ ಹಾಕೊಂಡು ಅದನ್ನು ಅಷ್ಟೇನೆ ಎಣ್ಣೆಲಿ ಫ್ರೈ ಮಾಡ್ಕೊತ ಇದ್ದೀನಿ. ಆ ಮಸಾಲಾ ಸ್ಮೆಲ್ ಎಲ್ಲ ಎಣ್ಣೆಲಿ ಹೋಗ್ಲಿ ಅಂತ. ಸೊ ಈ ತರ ಎಲ್ಲ ಅದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಲೋಟದಷ್ಟು ನೀರ್ ಹಾಕೊಂತ ಇದ್ದೀನಿ. ಇಷ್ಟ ಹಾಕೊಂಡ್ಬಿಟ್ಟು ನಾನು ನುಗ್ಗೆಕಾಯಿ ಬೇಯಕ್ಕೆ ಅಂತ ಬಿಟ್ಬಿಡ್ತೀನಿ. ಸೊ ಇದು ಚೆನ್ನಾಗಿ ಬೆಂದ್ಲಿ, ಅಲ್ಲಿವರೆಗೂ ನಾವು ಬೇರೆ ಕೆಲಸ ಮಾಡ್ಕೊಬೋದಾಗುತ್ತೆ. ಸೊ ಇಷ್ಟೇನೆ, ಇಷ್ಟು ಹಾಕೊಟ್ಟು ಚೆನ್ನಾಗಿ ಬೇಯಕ್ ಬಿಟ್ಟು ಇದಾದ್ಮೇಲೆ ನಾನು ಇನ್ನೊಂದ್ ಕಡೆ ಏನ್ ಮಾಡಿರ್ತೀನಿ ಫಸ್ಟೇನೆ ಅಂದ್ರೆ ಬೇಳೆನ ಬೇಯಕ್ ಇಟ್ಟಿರ್ತೀನಿ. ಬೇಳೆಗೆ ಒಂದ್ ಸ್ವಲ್ಪ ಉಪ್ಪು ಇಷ್ಟ ಹಾಕೊಂಡು ಉಪ್ಪು ಹಾಕೊಂಡು ಅದನ್ನ ಕುಕ್ಕರಲ್ಲಿ ನಾನು ಕೂಗಿಸ್ಕೊಂಡ್ಬಿಟ್ಟಿದೀನಿ. ಸೊ ಕುಕ್ಕರಲ್ಲಿ ಕೂಗಿಸ್ಕೊಂಡು ಇವಾಗ ಇದು ಕುದಿತಾ ಇದೆ, ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಅದಕ್ಕೋಸ್ಕರ ಇದು ಬೆಂದಿರೋದಕ್ಕೆ ನಾನು ಬೇಳೆನ ಬೇಯಿಸ್ಕೊಂಡಿರ್ತೀನಲ್ಲ ಅದನ್ನ ಹಾಕೊಂತ ಇದ್ದೀನಿ. ಅದನ್ನ ಹಾಕೊಂಡು ತಿರುಗಿದ್ರೆ ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತೆ ತಿನ್ನಕ್ಕೂ ಟೇಸ್ಟ್ ಸಖತ್ತಾಗಿರುತ್ತೆ. ಇದನ್ನೇನಾದ್ರೂ ನೀವು ಇಡ್ಲಿ ಎಲ್ಲ ಮಾಡಿದ್ರೆ ಅಂತೂ ನಿಜವಾಗ್ಲೂ 1-2 ಇಡ್ಲಿ ತಿನ್ನೋರು ಒಂದು 4 to 5 ಇಡ್ಲಿ ಅಂತೂ ಪಕ್ಕಾ ತಿಂತಾರೆ. ಇವಾಗ ಇದನ್ನ ನಾನು ಏನನ್ನ ಮಾಡಿದ್ರೆ ನಮ್ಮ ಮಾವನೇ ಅವರು 7 to 8 ಇಡ್ಲಿ ತಿನ್ನೋರು ಒಂದು 14 to 15 ಇಡ್ಲಿ ತಿಂದಿರ್ತಾರೆ ಹೇಳ್ಬೇಕು ಅಂದ್ರೆ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರ್, ಇದು ಸಖತ್ತಾಗುತ್ತೆ. ಅದ್ರ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡಿದೀನಿ. ಸೇಮ್ ಒಬ್ಬೊಬ್ರು ದೇವಸ್ಥಾನದಲ್ಲಿ ಕೊಡ್ತಾರೆ ಅಂತಾರೆ, ಬಟ್ ಇದನ್ನ ಮದ್ವೆ ಮನೇಲಿ ಮಾಡ್ತಾರೆ. ನುಗ್ಗೆಕಾಯಿ ಸಾಂಬಾರು ಅಕ್ಕಿ ಬೇಳೆ ಎಲ್ಲ ಹಾಕಿ ಮಾಡ್ತಾರೆ ಒಂದೊಂದ್ ಮದ್ವೆಲಿ. ಸೇಮ್ ಅದೇ ತರ ಟೇಸ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ಬಿಟ್ಟು ಹೇಳಿ, ನಾನು ಸುಮ್ಮನೆ ಹೇಳ್ತಿಲ್ಲ, ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಈ ತರ ಟ್ರೈ ಮಾಡ್ಬಿಟ್ಟು ಆಮೇಲೆ ನನ್ಗೆ ಹೇಳಿ. ಸೊ ನಾನು ಹಾಗೆ ಊಟ ಅವತ್ತು ಮಧ್ಯಾಹ್ನಕ್ಕೆ ಹಾಕೊಂಡೆ. ಇವತ್ತಿನ ನಂದು ಮಧ್ಯಾಹ್ನದ್ದು ಊಟ ಹೀಗಿತ್ತು: ನುಗ್ಗೆಕಾಯಿ ಸಾಂಬಾರು, ಅನ್ನ ಮತ್ತೆ ನಾನು ಪ್ರಸಾದ ಮಾಡಿದ್ನಲ್ಲ ಅದು. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.